ಯಾಕಂದರೆ ಲೈಕ್ ಅದು ಬಯಲು ಸೀಮೆ ತುಂಬ ಬಿಸಿಲು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅವರಿಗೆ ಈ ಸಂಡೂರಿನ ಪ್ರದೇಶದ ಬಗ್ಗೆ ಎಕ್ಸಾಕ್ಟ್ಲಿ ಗೊತ್ತಿರಲ್ಲ. ಸೊ ಎಲ್ಲ ಎವ್ರಿವನ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಸಂಡೇ ಇದೆ. ಸೊ ಎಲ್ಲಿಗೆ ಹೋಗೋದಪ್ಪ ಇವತ್ತಿನ ದಿನ ಮಾಡ್ತಾ ಇದ್ರೇ ಹಾಗೆ ಸ್ವಲ್ಪ ರೆಸ್ಟ್ ಬೇಕಂತಲೂ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮೂರಲ್ಲೇ ಸಂಡೂರಿನಲ್ಲೇ ಇರುವಂತಹ ಒಂದು ಟ್ರೆಕ್ಕಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ವಿ. ಹಲೋ, ಇವ್ರು ನನ್ನ ನೇಬರ್ಸ್ ಇದ್ದು. ಸೊ ನೇಬರ್ಸು ಮತ್ತು ನಮ್ಮ ನೇಬರ್ಸ್ ಫ್ಯಾಮಿಲಿ ಸೇರಿಕೊಂಡು ನಮ್ಮೂರಲ್ಲೇ ಇರುವಂತಹ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಡಿಸೈಡ್ ಮಾಡಿ ಸೊ ಬಂದಿದ್ದೀವಿ. ಸೊ ಬನ್ನಿ ವೀಕ್ಷಕರೇ, ನೋಡೋಣ ಯಾವ ಥರ ಟ್ರೆಕ್ಕಿಂಗ್ ಮಾಡ್ತೀವಿ, ಯಾವ ಥರ ಮೇಲೆ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ. ಸೊ ಹೀಗೆ ನನ್ನ ವಿಡಿಯೋದಲ್ಲಿ ಕಂಟಿನ್ಯೂ ಇರಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೀವು ಯಾವ ಊರಿನಿಂದ ಈ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನಮ್ಮ ಸಂಡೂರಿನ ಹಾಗೂ ಹೊಸಪೇಟೆ ಮತ್ತು ಬಳ್ಳಾರಿ ಜನರೇನಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಂದಿದ್ದರೆ ಯಾವ ಥರ ಇತ್ತು ನಿಮ್ಮ ಅನುಭವನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ವೀಕ್ಷಕರೇ. ಸೊ ಈ ಥರ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಈ ನೆಲ ಹೇಗಿರುತ್ತೆ ಅಂದರೆ, ಸಂಡೂರಿನಲ್ಲಿ ಫುಲ್ ರೆಡ್ ಸಾಯಿಲ್ ಥರ ಇರುತ್ತೆ. ಕಲ್ಲೆಲ್ಲ ರೆಡ್ ಇರುತ್ತೆ, ಸಾಯಿಲೆಲ್ಲ ರೆಡ್ ಇರುತ್ತೆ. ಇದು ಆಲ್ಮೋಸ್ಟ್ ಈ ಊರಿನ ಸುತ್ತಮುತ್ತ ಇರೋ ಜನಕ್ಕೆ ಗೊತ್ತಿರುತ್ತೆ. ಸಂಡೂರು ರೀಜನ್ ಏನು ಜನ ಇರ್ತಾರೆ ಅವರಿಗೆ ಗೊತ್ತಿರಲ್ಲ. ಸೊ ಇದೇ ಲೈಕ್ ಐರನ್ ಓರು, ಮ್ಯಾಂಗ್ನೀಸ್ ಓರು ನಮ್ಮ ಸಂಡೂರು ಸುತ್ತಮುತ್ತ ಇರುತ್ತೆ. ಸೊ ಪ್ರಸಿದ್ಧ ಗಣಿಗಾರಿಕೆ ಇಲ್ಲೇ ನಡೆಯೋದು, ಮೀನ್ಸ್ ಈ ಸುತ್ತಮುತ್ತ ರೀಜನ್ನಲ್ಲಿ. ಸೊ ಅದಕ್ಕೆ ಈ ಥರ ಸಾಯಿಲ್ ಇರುತ್ತೆ ಮತ್ತು ಕಲ್ಲುಗಳಿರುತ್ತೆ. ಸೊ ಅದಕ್ಕೆ ಇಲ್ಲಿನ ಒಂದು ವಾತಾವರಣ ಯಾವಾಗಲೂ ನಿಮಗೆ ರೆಡ್ ಸಾಯಿಲ್, ಅದು ನಿಮಗೆ ಈ ಊರಿನ ರೋಡ್ಗಳಲ್ಲಿ, ಕಂಬಗಳಲ್ಲಿ, ಮರಗಳಲ್ಲಿ, ನಮ್ಮ ಸ್ಲಿಪ್ಪರ್ಗಳಲ್ಲಿ ಆರಾಮಾಗಿ ಗೊತ್ತಾಗುತ್ತೆ. ನಾವು ಬೇರೆ ಊರಿಗೆ ಹೋಗಿ ಅಲ್ಲಿ ನಮ್ಮ ಸ್ಲಿಪ್ಪರ್ನ ಚೆಕ್ ಮಾಡಿಕೊಂಡ್ರೆ ಅದು ಆ ಸ್ಲಿಪ್ಪರಿಗೆ ಅಂಟಿರುವಂತಹ ರೆಡ್ ಕಲರ್ ಸಾಯಿಲಿಂದನೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾವು ಯಾವ ಊರಿನಿಂದ ಬಂದಿದ್ದೀವಿ ಆ ಊರಿಗೆ ಅಂತ. ಸೊ ದಿಸ್ ಇಸ್ ಜಸ್ಟ್ ಫಾರ್ ಫನ್. ಸೊ ಈ ಥರ ನಮ್ಮೂರು ಗಣಿಗಾರಿಕೆಗೆ ಪ್ರಸಿದ್ಧವಾಗಿದೆ. ಹಾಗೆ ಪ್ರೇಕ್ಷಣೀಯ ಸ್ಥಳಗಳು ಸಂಡೂರಿನ ಸುತ್ತಮುತ್ತ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರಲ್ಲ, ಬಳ್ಳಾರಿ ಡಿಸ್ಟಿಕ್ ಲೈಕ್ ಅದು ಬಯಲು ಸೀಮೆ ತುಂಬ ಬಿಸಿಲು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅವರಿಗೆ ಈ ಸಂಡೂರಿನ ಪ್ರದೇಶದ ಬಗ್ಗೆ ಎಕ್ಸಾಕ್ಟ್ಲಿ ಗೊತ್ತಿರಲ್ಲ. ನೋಡಿ, ಸೊ ಇವರಲ್ಲಿ ಯಾವ ಥರ ಸುತ್ತಮುತ್ತ ಗ್ರೀನ್ರಿ ಇದೆ, ಅಟ್ ದ ಸೇಮ್ ಟೈಮ್ ಗಣಿಗಾರಿಕೆ ಕೂಡ ಇದೆ. ರೆಡ್ ಸಾಯಿಲ್ ಇದೆ, ರೆಡ್ ಡಸ್ಟ್ ಇರುತ್ತೆ. ದೃಶ್ಯ ಸಿಗುತ್ತೆ. ಸೊ ನೋಡಿ, ಅರ್ಧ ಸಂಡೂರು ಲೈಕ್ ಸಂಡೂರು ನಿಮಗೆ ಕಾಣಿಸುತ್ತೆ. ಸೊ ಮತ್ತೆ ಬ್ರೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಮಕ್ಕಳು ಮಾತ್ರ ಯಾವುದೇ ಬ್ರೇಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ಅವರು ಕಂಟಿನ್ಯೂ ಹೋಗ್ತಾನೇ ಇದ್ದರು. ಬಟ್ ನಾವು ದೊಡ್ಡವರೇ ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ. ಅಲ್ಲಲ್ಲಿ ಬ್ರೇಕ್ ತೊಗೊತಾ ಇದ್ವಿ. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್, ನನ್ನ ನೇಬರ್ ಫ್ರೆಂಡ್ಸು, ಮತ್ತು ಇಲ್ಲಿ ಅವರೆಲ್ಲ ತುಂಬ ಜನ ಬೇರೆ ಬೇರೆ ಊರಿನಿಂದ ಸಂಡೇ ಬರ್ತಾ ಇರ್ತಾರೆ ಇಲ್ಲಿಗೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ಸೊ ಅಲ್ಲಿ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಒಂದು ಹಳ್ಳದ ಥರ ಸಿಗುತ್ತೆ. ಸೊ ನಾವು ಕೇರ್ಫುಲ್ಲಾಗಿ ಅದನ್ನು ದಾಟಿಬಿಟ್ಟು ಮುಂದೆ ಹೋದರೆ ನಿಮಗೆ ಈ ಮನಮೋಹಕವಾದ ದೃಶ್ಯ ಸಿಗುತ್ತೆ. ನಾರಿಹಳ್ಳ ವ್ಯೂ ಪಾಯಿಂಟ್ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಂಜು ತುಂಬಿಕೊಂಡಿರೋದ್ರಿಂದ ನಿಮಗೆ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ. ಸೊ ಫುಲ್ ಮೋಡ ಕವಿದ ವಾತಾವರಣ ಹಾಗೂ ಮಂಜಿನಿಂದ ತುಂಬಿಕೊಂಡಿತ್ತು ಆ ಒಂದು ಸನ್ನಿವೇಶ. ಸೊ ಅಲ್ಲಿ ಹೋಗಿ ಕೆಲವೊಂದು ಫೋಟೋಗಳನ್ನೆಲ್ಲ ತಗೊಂಡಿರುವಂತಹ ಫೋಟೋಗಳಿಗೂ ನೀವು ಈಗ ನೋಡ್ತಾ ಇದ್ದೀವಿ. ಸೊ ನಾರಿಹಳ್ಳ ವ್ಯೂ ಪಾಯಿಂಟ್ನ ಯಾರೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಅಕೌಂಟ್ ಕೂಡ ಇದೆ. ಫೇಸ್ಬುಕ್ಕಲ್ಲೂ ಕೂಡ ನನ್ನ ಒಂದು ಪ್ರೊಫೈಲ್ನ ಫಾಲೋ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ವೀಕ್ಷಕರೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.